ಬಗ್ಗೆ ಬೇಗ ಮಾತಾಡಿ. ಬಹಳ ಸುದೀರ್ಘವಾದಂತ ಚರ್ಚೆ ಆಗಿದೆ. ಇಲ್ಲಿ ಒಪ್ಪಿನ ಬಗ್ಗೆ ಬಹಳವಾಗಿ ನಾವು ತಿಳ್ಕೊತಾ ಇದ್ದೋ. ಈಗ ಕೃಷ್ಣ ಬೈರೇಗೌಡರು ಒಂದು ಅಧ್ಯಯನ ಮಾಡ್ತಾ ಇದ್ದಾರೆ. ಊರ್ ಬಾರೆ ಮೇಲೆ, ನಮ್ಮ ಕ್ಷೇತ್ರದ ಬಾರೆ ಮೇಲೆ ಬಂದಿದ್ರು. ಈ ಒರ್ಫ್ ಆಸ್ತಿ ಯಾರಿಗೋ ಹೋಗಿದೆ, ಯಾರಿಗೋ ಬಂದಿದೆ ಅನ್ನೋದು ಅಲ್ಲಿ ನಮ್ಮ ನೆಂಟರುಗಳ ಆಸ್ತಿ, ಯಾರ್ಯಾರ್ದು ಆಸ್ತಿ, ರೈತರ ಆಸ್ತಿ, ಯಾರ್ಯಾರು ಉಳ್ತಾ ಇದ್ರು. ಹೊಲಕ್ಕೆ ಬಂದು ಇದನ್ನ ಹಾಕಿ ಯಾರ್ಯಾರ ಆಸ್ತಿನ ಯಾರ್ಯಾರು ಉಳ್ತಾ ಇದ್ದಾರೆ ಅಂತೇಳಿ ಕಂಡಿಡಿದ್ರು. ಮೊನ್ನೆ ದಿವಸ ಕಂಡಿಡಿದು ಅವ್ರಿಗೆ 1 to 5 ಮಾಡಿ ದುರಸ್ತಿ ಮಾಡಿ ಅವರಿಗೆ ಹಕ್ಕುಪತ್ರವನ್ನು ಕೊಡುವಂತ ಒಂದು ವ್ಯವಸ್ಥೆನ ಇವತ್ತು ಮಾಡ್ತಾ ಇದ್ದಾರೆ. ಸಾಗುವಳಿ ಚೀಟಿನ, ಮುಂಜೂರು ಚೀಟಿನ ಸಾಗುವಳಿ ಕೋಡಿ ಮಾಡ್ತಾ ಇದ್ದಾರೆ. ಇದು ಆಗ್ಬೇಕು. ಇವತ್ತು ನನ್ನ ಕ್ಷೇತ್ರದೊಳಗನೆ ಯಾರ್ಯಾರು ಯಾವ್ಯಾವ ಜಮೀನು ಯಾರ್ಯಾರು ಉಳ್ತಾ ಇದ್ದಾರೆ. ಇದು ಇದೇ ರೀತಿ ಹಿಂದೆ ನಮ್ಮೂರ್ ಸ್ಕೂಲ್ ಮನೆ ನಮ್ಮೂರ ಇವ್ರ ಹೆಸರಲ್ಲಿದೆ, ಅದು ಪಾಣಿಲ್ ಬಂದುಬಿಟ್ಟಿದೆ. ಅದನ್ನ ಏನಾದ್ರೂ ಮಾಡಿ ಅದನ್ನ ದುರಸ್ತಿ ಮಾಡಿ ಯಾರು ಅನುಭವದಲ್ಲಿದ್ದಾರೆ, ಯಾರು ಇದರಲ್ಲಿದ್ದಾರೆ, ಅದನ್ನ ಅವ್ರ ಹೆಸರು ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಓಕೆ, ಇದಕ್ಕೆ ಇದು ಸ್ವಲ್ಪ ಆಯ್ತು, ಇದು ನಡೀತಾ ಇತ್ತು, ಹಂಗೆ ಸಣ್ಣ ಪುಟ್ಟ ನಡೀತಿತ್ತು. ಇದು ಬಂತು. ಇದು ನಮ್ಮ ಜಮೀರ್ ಅವರ ಒಂದು ಸ್ಟೇಟ್ಮೆಂಟ್ ನಿಂದ ಬತ್ತು ಅಂತ ಇಟ್ಕೊಳ್ಳೋಣ. ಅದು ನಾವು ಬೇರೆ ಏನ್ ಮಾಡಕ್ಕಾಗಲ್ಲ. ಅವ್ರು ಏನ್ ಮಾಡಿರು, ನಮ್ಮ ವರ್ಫ್ ಆಸ್ತಿಯನ್ನ ಅವ್ರ ಆಸ್ತಿಯನ್ನ ನಮ್ಮ ಎಲ್ಲರಿಗೂ ನಾನೊಬ್ಬ ಮಿನಿಸ್ಟರ್ ಆಗಿದ್ದೀನಿ, ನಾನು ಏನಾದ್ರೂ ಮಾಡಿ ಈ ರಾಜ್ಯದಲ್ಲಿ ಸೆಟರೇಟ್ ಮಾಡ್ಕೊಡ್ಬೇಕು ಅಂತೇಳಿ ಒಂಟು ಅಂತ ಇಟ್ಕೊಳ್ಳೋಣ. ಒಂಟ ತಕ್ಷಣ ಅವರೊಂದು ಹೋದ್ರು DC ಆಫೀಸಲ್ಲಿ ಅಲ್ಲೆಲ್ಲೆಲ್ಲೆಲ್ಲೇ ಸಭೆಗಳು ಮಾಡ್ತಿದ್ದಂಗೆ ಈ ಅಧಿಕಾರಿಗಳು, ಅವ್ರಿಗೆ ಗೊತ್ತಿತ್ತು ಅಧಿಕಾರಿಗಳಿಗೆ ಇವನು ಉಳಿತಾವನೆ 50 ವರ್ಷದಿಂದ, ಆದ್ರೆ ಇದು ವರ್ಕ್ ಹೆಸರಲ್ಲಿ ಪಾಣಿ ಬರ್ತಾ ಇದೆ, ಇದು ದಾಖಲಾತಿ ಇಲ್ಲ, ಏನ್ ಮಾಡೋದು ಅನ್ನೋದು ಅಧಿಕಾರಿಗಳಿಗೆ ಗೊತ್ತಿತ್ತು. ಈಗಲೂ ನಮ್ಮ ಕಡೆ ಎಷ್ಟು ಜನ ಯಾರ್ಯಾರ ಆಸ್ತಿನ ಯಾರು ಉಳ್ತಾ ಇದ್ದಾರೆ. ಉಳ್ತಾ ಇದ್ದಂತ ಸಂದರ್ಭದಲ್ಲಿ ಇದನ್ನ ಏನಾದ್ರೂ ಮಾಡಿ ದುರಸ್ತು ಮಾಡಿ ಅವ್ರಿಗೆ ಯಾರು ಪಕ್ಕ ಅಧಿಕಾರ ಇದೆ ಅವನಿಗೆ ಪಾಣಿ ಮಾಡ್ಕೊಡ್ಬೇಕಾಗಿರ್ತದ್ದು, ಈ ಖಾತಾ ಮಾಡ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ. ಇದು ಬಹಳ ಇದ್ರಲ್ಲಿ ಸ್ವಲ್ಪ ದೊಡ್ಡ ಲಾಭ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ವರ್ಪಾಸ್ತಿನ ಹೊಡಿಬೇಕು ಅನ್ನೋರು ಅಷ್ಟು ಜನ ಇದ್ದಾರೆ. ಅವ್ರು ಹೇಳಿದ್ರಲ್ಲ, ನಮ್ಮ ಸಮಾಜದವರೇ ಬಹಳ ಜನ ಇದ್ದಾರೆ, ಬಹಳ ಜನ ಹೊಡೆಯಕ್ ಹೊಂಟಿದ್ದಾರೆ ಅನ್ನೋರು ಇದ್ದಾರೆ. ಅದ್ ಪ್ರಶ್ನೆ ಅಲ್ಲ. ಅದನ್ನ ಯಾರಾದ್ರೂ ದೊಡ್ಡ ಮಾಡಕ್ ಹೊಂಟಿದ್ರೆ ಅದನ್ನ ಅನುಭವಿಸ್ತಾರೆ. ಆದ್ರೆ ಇಲ್ಲಿ ಈ ಆಸ್ತಿಯನ್ನ ಅವ್ರವ್ರ ಹೆಸರಿಗೆ ಮಾಡತಕ್ಕಂಥದ್ದಕ್ಕೆ ಕಾನೂನು ಕ್ರಮ ಜರುಗೋದಕ್ಕೆ ಮುಂಚಿತವಾಗಿ ಬೀದಿಲಿ ಬತ್ತದಂಗೆ ನನ್ನ ಆಸ್ತಿ ಅಲ್ಲೈತೆ, ನನ್ನ ಮಠದಲ್ಲೈತೆ, ಮಠದ ಆಸ್ತಿ ಒರ್ಫಲ್ಲೈತೆ ಅಂತೇಳಿ ಪ್ರಚಾರ ಆದ ತಕ್ಷಣ ಮಾಧ್ಯಮಗಳಲ್ಲಿ ಇದಕ್ಕೆ ನಮ್ಮ ಯತ್ನಾಳವರು ಒಳ್ಳೆ ಮೆರಕ್ ಕೊಟ್ರು. ಒಳ್ಳೇದು ಸಿಕ್ತು, ಒಳ್ಳೆ ಪಾಯಿಂಟ್ ಸಿಕ್ತು. ಅಲ್ಲ, ಒಂದ್ ನಿಮಿಷ ಅಧ್ಯಕ್ಷರೇ, ನಿಜ ಸ್ಥಿತಿ ಮಾತಾಡ್ರಿ ಸದನದಲ್ಲಿ. ಹೋಗಿದ್ರಿ ನಿಮ್ಮನ್ನು ಕರೆಯುವಾಗ ಹೋಗ್ತೀರಿ, ಕರೆಯುವಾಗ ಈಗ ಬರ್ತೀರಿ. ಶಾಂತಿ. ಈಗ ಏನಾಯ್ತು, ಇವರು ಯತ್ನಾಳ್ ಅವರು ಇದನ್ನ ಒಂಟಾಗ ಇದು ಒಂದು ಕರ್ನಾಟಕ ರಾಜ್ಯದ ಜನತೆ ಬಳಿಗೆ ಹೋಗಕ್ಕೆ ಒಳ್ಳೆ ಒಂದು ಇದು ಬೇಕಾಯ್ತು, ಒಂದು ಪಾಯಿಂಟ್ ಬೇಕಾಯ್ತು. ಶಿತ್ತು ಅಸ್ತ್ರ ತಗೊಂಡ್ರು. ಅದರಲ್ಲೂ ಬಿಜಾಪುರದಲ್ಲೇ ಸ್ವಲ್ಪ ಈ ಸಮಸ್ಯೆಗಳು ಜಾಸ್ತಿ, ವಿಜಯಪುರದಲ್ಲಿ ಜಾಸ್ತಿ. ಈ ಸಮಸ್ಯೆ ತಗೊಂಡು ಹೊಂಟ್ರೆ ನಾನು ಸ್ವಲ್ಪ ಹೈಕಮಾಂಡ್ಗೆ ಸ್ವಲ್ಪ ಹೆಸರು ಕೇಳಿಸ್ತೀನಿ ಅಂತ ಗೊತ್ತಾದ ತಕ್ಷಣ ಚೆನ್ನಾಗೇ ಕೇಳಿಸಿರು. ಒಳ್ಳೆ ಎಫಿಷಿಯನ್ಸಿ ನಾಯಕರು ಅಂತಲೂ ಅನ್ನಿಸ್ಕೊಂಡ್ರು, ಅದು ಬೇರೆ ಪ್ರಶ್ನೆ. ಆದ್ರೆ ಇಲ್ಲಿ ನಡೆದಂತದ್ದು ಇವ್ರು ಮಾಡಿರಂತ ಇನ್ನೊಂದು ಗುಂಪು ಅಂತು. ಅದೇನಾಯ್ತು, ಈ ಮಾಧ್ಯಮದವ್ರು ತೋರಿಸಿ ಈ ಸಾಬ್ರುಗಳು, ಈ ಮುಸ್ಲಿಮ್ಸು ಹಿಂದೂಗಳ ಜಮೀನೆಲ್ಲನು ಪಟಾಸ್ತಾವ್ರಂತೆ ಅಂತ ಇಲ್ಲಿ ಹಳ್ಳಿ ಕಡೆ ಸುದ್ದಿ ಹರಡಕತ್ತಿದ್ರು. ಎಲ್ಲಿ ನೋಡಿ ಸುದ್ದಿ, ಎಲ್ಲ ಬರಿಸ್ಕೊತಾವ್ರಂತಲೋ, ಎಲ್ಲರಿಗೂ ಕಾಂಗ್ರೆಸ್ ಬರ್ಕೊಡ್ತಾವ್ರಂತಲೋ. ನೀನ್ ಬರಿಸ್ಕೊಳಕಲ್ವಾ? ನೀನೊಂದು 5 ಎಕರೆ ಬರಿಸ್ಕೋ, ನೀನೊಂದು 3 ಎಕರೆ ಬರಿಸ್ಕೋ. ಇದು ಹೇಳಕ್ ಶುರು ಮಾಡಿರೋ ಹಳ್ಳಿ ಕಡೆಯ ನಿಜ ಸ್ಥಿತಿ. ಈ ಸದನದಲ್ಲಿ ಸುಳ್ಳು ಹೇಳಕ್ ಹೋಗ್ಬಾರ್ದು. ನನಗೆ ಬಂದು ಏನಣ್ಣ ನಮ್ಮ ಆಸ್ತಿ ಎಲ್ಲನೂ ಕಾಂಗ್ರೆಸ್ನವ್ರು ಹಿಂಗ್ ಮಾಡಕ್ ಹೊಂಟಾರಂತೆ, ಎಲ್ಲನೂ ಅವ್ರಿಗೆ ಬರೆಯಕ್ ಹೊಂಟಾರಂತೆ, ಇವ್ರಿಗೆ ಬರೆಯಕ್ ಹೊಂಟಾರಂತೆ, ಹಿಂಗತ್ತು. ಈಗೇನಾಯ್ತು, ಈ ಸಮಸ್ಯೆ
ಓತಾ 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 ಎಲ್ಲಿ ಬಂದು ನಿಂತಿದೆ ಅಂದ್ರೆ